ಮೂಡ ಹಗರಣ ಸಂಬಂಧ ಮುಖ್ಯಮಂತ್ರಿ ವಿರುದ್ಧ ಲೋಕಾಯುಕ್ತದಲ್ಲಿ ಈಗಾಗಲೇ ಎಫ್ಐಆರ್ ಆಗಿ ತನಿಖೆ ಕೂಡ ಆರಂಭ ಆಗಿದೆ. ಈ ಹಿನ್ನೆಲೆಯಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಗೆ ನೋಟಿಸ್ ಕೊಟ್ಟು ಇವತ್ತು ವಿಚಾರಣೆಗೆ ಕರೆಯಲಾಗಿತ್ತು. ಆ ವಿಚಾರಣೆ ಕೂಡ ಈಗ ನಡೀತಾ ಇದೆ. ಸಿಎಂ ವಿರುದ್ಧ ಲೋಕಾಯುಕ್ತ ತನಿಖೆಯ ಹಿನ್ನೆಲೆಯಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ವಿಚಾರಣೆಯಾಗ್ತಾ ಇದೆ. ಎಸ್ಪಿ ಉದೇಶ್ ನೇತೃತ್ವದಲ್ಲಿ ಸ್ಥಳ ಮಹಜರನ್ನ ಮಾಡಲಾಗ್ತಾ ಇದೆ. ಕೆಸರೆ ಗ್ರಾಮದ ವಿವಾದಿತ ಸೈಟ್ನಲ್ಲಿ ಸ್ಥಳದಲ್ಲಿ ಮಹಜರ್ ಮಾಡ್ತಾ ಇದ್ದಾರೆ. ಅಂದರೆ ಯಾವ ಜಾಗವನ್ನ ಮೂಡಾದವರು ಅಕ್ವೈರ್ ಮಾಡ್ಕೊಂಡಿದ್ರೋ ಆ ಜಾಗಕ್ಕೆ ಕರ್ಕೊಂಡು ಹೋಗಿದ್ದಾರೆ. ನೋಟಿಸ್ ಕೊಟ್ಟಿದ್ರು, ಬಂದಿದ್ದೀನಿ. ಈಗಾಗಲೇ ಎಲ್ಲ ದಾಖಲೆಗಳನ್ನು ಕೂಡ ಕೊಟ್ಟಿದ್ದೀನಿ. 14 ಸೈಟ್ ಮಾತ್ರ ಅಲ್ಲ, ಮೂಡಾದ ಎಲ್ಲ ಹಗರಣಗಳಿಗೂ ದಾಖಲೆಯನ್ನ ಕೊಟ್ಟಿದ್ದೇನೆ. ಇವತ್ತು ಅಧಿಕಾರಿಗಳು ಕೇಳ್ತಕ್ಕಂಥ ಪ್ರಶ್ನೆಗೆ ಉತ್ತರಿಸ್ತೀನಿ ಅಂತ ಸ್ನೇಹಮಯಿ ಕೃಷ್ಣ ಅವರು ಹೇಳಿದ್ದಾರೆ. ಕೆಸರೆ ಗ್ರಾಮದ ವಿವಾದಿತ ಸ್ಥಳದಲ್ಲಿ ಮಹಜರಾಗ್ತಾ ಇದೆ. ಆರೋಪಕ್ಕೆ ಪೂರಕವಾಗಿ ಇವತ್ತೊಂದು ದಿನ ವಿಚಾರಣೆಗೆ ಬನ್ನಿ ಅಂತೇಳಿ ಕೊಟ್ಟಿದ್ದಾರೆ. ಹಾಗಾಗಿ ನಾನು ವಿಚಾರಣೆಗೆ ಹಾಜರಾಗಿದ್ದೆ. ಅದೇ ನನ್ನ ಆರೋಪಕ್ಕೆ ಪೂರಕವಾಗಿ ಪ್ರಶ್ನೆ ಕೇಳ್ತಾರೆ ಸರ್. ಈ ಮಾಹಿತಿ ನನಗೆ ಹೇಗೆ ಬಂತು, ದಾಖಲಾತಿಗಳು ಹೇಗೆ ಸಿಕ್ತು, ಈ ದಾಖಲಾತಿಗಳ ಮೇಲೆ ಹೇಗೆ ಆರೋಪ ಸಾಬೀತಾಗುತ್ತೆ, ಸೊ ಇಂಥಗಳ ಪ್ರಶ್ನೆಗಳು ಕೇಳಬಹುದು ಅವರು. ಸೊ ಅದಕ್ಕೆ ನಾನು ಉತ್ತರ ಕೊಡೋಕ್ಕೆ ಸಿದ್ಧನಾಗಿದ್ದೀನಿ. ಇಲ್ಲ ಸರ್, ನಮ್ಮ ಆರೋಪಕ್ಕೆ ಪೂರಕವಾಗಿ ಪ್ರೊಸೀಜರ್ ಪ್ರಕಾರನೇ ಹೋಗ್ತಾ ಇದ್ದಾರೆ ಲೋಕಾಯುಕ್ತದವರು. ದೂರುದಾರ ಇರ್ತಕ್ಕಂಥದ್ದು ಸ್ನೇಹಮಯಿ ಕೃಷ್ಣ ಅವರು ಪ್ರಮುಖವಾಗಿ. ಸೊ ಹಾಗಾಗಿ ಅವ್ರನ್ನ ಈಗ ಕರ್ಕೊಂಡು ಸ್ಪಾಟ್ ಮಹಜರ್ಗೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಲೋಕಾಯುಕ್ತ SP ಉದೇಶ್ ಅವರ ನೇತೃತ್ವದಲ್ಲಿ ಸ್ಥಳ ಮಹಜರ್ ನಡೀತಾ ಇರತಕ್ಕಂಥದ್ದು. ಅದಕ್ಕೋಸ್ಕರನೇ ಇವತ್ತು ಬೆಳಗ್ಗೆನೇ ಸುಮಾರು ಹೆಚ್ಚು ಕಡಿಮೆ 7-7:30 ಅಷ್ಟೊತ್ತಿಗೆ ಕೃಷ್ಣ ಅವರು ಬಂದಿದ್ದರು. ಬೆಳಗ್ಗೆನೇ ವಿಚಾರಣೆಗೆ ಬರಬೇಕು ಅಂತ ನೋಟಿಸ್ ಕೊಟ್ಟಿದ್ರು, ಬಂದಿದ್ದೀನಿ ಅಂತ ಅವ್ರು ಹೇಳಿದ್ದಾರೆ. ಅವ್ರು ಏನೇನು ಕೇಳ್ತಾರೆ ಅದಕ್ಕೆಲ್ಲ ನನ್ನ ಹತ್ರ ಏನೇನು ದಾಖಲೆಗಳಿದೆ ಎಲ್ಲವನ್ನು ಕೊಡ್ತೀನಿ, ಉತ್ತರವನ್ನು ಕೊಡ್ತೀನಿ ಅಂತ. ಬಟ್ ಅವರು ತುಂಬ ಖುಷಿಯಾಗಿದ್ದಾರೆ. ಯಾಕೆಂತಂದರೆ ಅವರ ಹೋರಾಟಕ್ಕೆ ಸಿಕ್ಕ ಜಯ ಇದು ಅಂತ ಅವರ ಅಭಿಪ್ರಾಯ. ಹಾಗಾಗಿ ಅವರು FIR ದಾಖಲು ವಿಳಂಬವಾದದ್ದಕ್ಕೆ ಅವರು ಸಿಟ್ಟು ಮಾಡಿಕೊಂಡಿದ್ದರು. ಬಟ್ ಕೊನೆಗೂ ಕೂಡ FIR ಆಯಿತು. ಅದಾದ ನಂತರ ಈಗ ವಿಚಾರಣೆ ಕೂಡ ಆರಂಭ ಆಗಿದೆ. ವಿಚಾರಣೆಗೆ ಸಂಪೂರ್ಣವಾಗಿ ಸಹಕಾರವನ್ನು ಕೊಡ್ತೀನಿ, ನನ್ನ ಬಳಿ ಇರುವಂತಹ ಎಲ್ಲ ಮಾಹಿತಿಯನ್ನು ನಾನು ಲೋಕಾಯುಕ್ತರಿಗೆ ಕೊಡ್ತೀನಿ ಅಂತ ಸ್ನೇಹಮಯಿ ಕೃಷ್ಣ ಈಗಾಗಲೇ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅದರ ಭಾಗವಾಗಿ ಇವಾಗ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ಕೆಸರೆ ಗ್ರಾಮ ಯಾವ ಜಾಗವನ್ನು ಅಕ್ವೈರ್ ಮಾಡ್ಕೊಂಡಿದ್ರು ಅಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರೋಹಿತ್ ಅವರಿಂದ ಪಡ್ಕೊಳ್ಳೋಣ. ರೋಹಿತ್, ದೂರುದಾರರನ್ನ ಕರ್ಕೊಂಡು ಬಂದು ಸ್ಥಳ ಮಹಜರ್ ಮಾಡ್ತಕ್ಕಂಥ ಪ್ರಕ್ರಿಯೆ, ಇದರಲ್ಲಿ ಏನೆಲ್ಲ ಮಾಹಿತಿ ಸಿಗುತ್ತೆ, ಈ ಪ್ರಕ್ರಿಯೆ ಹೇಗೆ ನಡೀತಾ ಇದೆ ಅಂತ ರೈಟ್ ನಾವು? ಅರವಿಂದ್, ಕೆಸರೆಯ 464ನೇ ಸರ್ವೆ ನಂಬರ್ನಲ್ಲಿರುವಂತಹ 3 ಎಕರೆ 16 ಕುಂಟೆ ಜಮೀನಿನಲ್ಲಿ ಇದೀಗ ಸ್ಥಳ ಮಹಜರಿಗೆ ಸ್ನೇಹಮಯಿ ಕೃಷ್ಣ ಅವರನ್ನ ಕರೆತಂದಿರುವಂಥದ್ದು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಇದೇ ಆ ಜಮೀನು. ಪಕ್ಕದಲ್ಲಿ ಸ್ನೇಹಮಯಿ ಕೃಷ್ಣ ಅವರನ್ನ ಒಂದು ರೀತಿಯಾಗಿ ವಿಚಾರಣೆಗಳನ್ನ ಮಾಡ್ತಾ ಇರುವಂಥದ್ದು. ಅಂದ್ರೆ ಈ ಒಂದು ಭೂ ವಿವಾದದಲ್ಲಿ ಈ ಒಂದು ಜಮೀನಿನ ಪಾತ್ರ ಏನು, ಈ ಜಮೀನಿನಲ್ಲಿ ನೀವು ಕೊಟ್ಟಿರುವಂತಹ ದೂರಿನ ಅನ್ವಯವಾಗಿ ಯಾವ ರೀತಿಯಾಗಿ ಲೋಪ ಆಗಿರುವಂಥದ್ದು, ಮತ್ತೆ ಸಿದ್ದರಾಮಯ್ಯನವರ ಬಾಮೈದನಿಗೆ ಈ ಒಂದು ಜಮೀನು ಯಾವ ರೂಪದಲ್ಲಿ ಅವರಿಗೆ ಬಂದಿರುತ್ತೆ, ಜೊತೆಗೆ ಸಿದ್ದರಾಮಯ್ಯನವರ ಪತ್ನಿಗೆ ಇದನ್ನ ಯಾವ ರೂಪದಲ್ಲಿ ಕೊಡಲಾಗಿರುವಂಥದ್ದು ನಿಟ್ಟಿನಲ್ಲಿ ಸ್ಥಳ ಮಹಜರನ್ನ ಮಾಡಲಾಗ್ತಾ ಇದೆ. ಜೊತೆಗೆ ಇದರ ಲೋಪಗಳು ಏನೇನಾಗಿವೆ ಅದರ ವಿಚಾರವಾಗಿಯೂ ಕೂಡ ಒಂದಷ್ಟು ವಿಚಾರಗಳನ್ನ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಕೇವಲ ಲೋಕಾಯುಕ್ತ ಅಧಿಕಾರಿಗಳು ಮಾತ್ರ ಅಲ್ಲ, ಮೂಡಾದ ಅಧಿಕಾರಿಗಳು ಕೂಡ ಈ ಒಂದು ವಿಚಾರಣೆ ವೇಳೆ ಹಾಜರಾಗಿದ್ದಾರೆ. ಯಾಕಂದ್ರೆ ಪ್ರಮುಖವಾಗಿ ಮೂಡಾದಿಂದಲೇ ಕೂಡ 50-50 ಅನುಪಾತದಲ್ಲಿ ಏನು ಸೈಟ್ ಅನ್ನ ಕೊಟ್ಟಿದ್ದಾರೆ, ಆ ವಿಚಾರವಾಗಿ ಕೂಡ ಒಂದು ರೀತಿಯಾಗಿ ವಿವಾದ ಎದ್ದಿರುವಂಥದ್ದು. ಆ ನಿಟ್ಟಿನಲ್ಲಿ ಮೂಡಾದ ಅಧಿಕಾರಿಗಳನ್ನು ಸಹ ಇಲ್ಲಿ ಕರೆತಂದು ಈ ಒಂದು ತನಿಖೆಯನ್ನ ಮಾಡಲಾಗ್ತಾ ಇರುವಂಥದ್ದು. ಆರಂಭದಲ್ಲಿ ಸ್ನೇಹಮಯಿ ಕೃಷ್ಣ ಅವರ ಕೊಟ್ಟಿರುವಂತಹ ದಾಖಲಾತಿಗಳನ್ನು ಕೂಡ ನಿನ್ನೆಯಿಂದ ಪರಿಶೀಲನೆ ಮಾಡಲಾಯಿತು. ಇವತ್ತು ಮೊದಲಿಗೆ ಅವರನ್ನ ವಿಚಾರಣೆಗೆ ಕರೆದಿದ್ರು. ವಿಚಾರಣೆ ಹಂತದಲ್ಲಿ ಮೊದಲನೇದಾಗಿ ಪ್ರೊಸೀಜರ್ ಮೂಲಕವಾಗಿ ಕೂಡ ಲೋಕಾಯುಕ್ತದವರು ಹೋಗ್ತಾ ಇದ್ದಾರೆ. ಆರಂಭಿಕವಾಗಿ ಸ್ಥಳ ಮಹಜರಿಗೆ ಕರ್ಕೊಂಡು ಬಂದಿದ್ದಾರೆ. ಈ ಒಂದು ಜಮೀನಿನ ಆದ ಬಳಿಕವಾಗಿ ವಿಜಯನಗರಕ್ಕೂ ಕೂಡ ಕರ್ಕೊಂಡು ಹೋಗುವಂತಹ ಸಾಧ್ಯತೆ ಕೂಡ ಇದೆ. ಅಂದ್ರೆ ಬದಲಿ ಜಮೀನಿನ ಸೈಟ್ಗಳನ್ನ ಏನ್ ಕೊಟ್ಟಿದ್ದಾರೆ 14 ಸೈಟ್ಗಳನ್ನ ಅಲ್ಲಿಗೂ ಕೂಡ ಕರ್ಕೊಂಡು ಹೋಗ್ತಾರೆ. ಅಲ್ಲೂ ಕೂಡ ಒಂದಷ್ಟು ಮಾಹಿತಿಗಳನ್ನ ಸಂಗ್ರಹ ಮಾಡ್ತಾರೆ. ಬದಲಿ ಜಮೀನು ಅಂದ್ರೆ ಸೈಟ್ಗಳನ್ನ ಏಕೆ ಕೊಟ್ಟರು, 50-50 ಅನುಪಾತದಲ್ಲಿ ಈ ಒಂದು ಜಾಗವನ್ನೇ ಏಕೆ ಗುರುತು ಮಾಡಲಾಗ್ತು ಅನ್ನೋ ನಿಟ್ಟಿನಲ್ಲಿ ಒಂದು ರೀತಿಯಾಗಿ ಮೂಡ ಅಧಿಕಾರಿಗಳನ್ನು ಕೂಡ ಒಂದು ರೀತಿ ಲೋಕಾಯುಕ್ತ ಅಧಿಕಾರಿಗಳು ಪ್ರಶ್ನೆ ಮಾಡ್ತಾರೆ. ಜೊತೆಗೆ ಈ ವಿಚಾರವಾಗಿ ದೂರುದಾರರಾದ ಸ್ನೇಹಮಯಿ ಕೃಷ್ಣ ಅವರಿಗೂ ಕೂಡ ಒಂದಷ್ಟು ಮಾಹಿತಿಗಳನ್ನು ತೆಗೆದುಕೊಳ್ತಾರೆ. ಕೆಸರೆ ಜಮೀನಿಗೆ ಬದಲಾಗಿ ಇವರು ಇದನ್ನ ಯಾಕೆ ಕೇಳಿದ್ರು, ಇದ್ರ ಬಗ್ಗೆ ಡಾಕ್ಯುಮೆಂಟ್ಗಳು ಏನೇನಿದಾವೆ, ಇದಕ್ಕೆ ಸಾಕ್ಷಿಗಳು ಏನೇನಿದಾವೆ ಅನ್ನೋ ನಿಟ್ಟಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಸ್ಥಳದಲ್ಲೇ ಕೂಡ ಸ್ನೇಹಮಯಿ ಕೃಷ್ಣ ಅವರನ್ನ ಪ್ರಶ್ನೆ ಮಾಡುವಂಥದ್ದು.
ಇರುವಂಥದ್ದು. ಸದ್ಯ ಕೆಸರೆ ಗ್ರಾಮದಲ್ಲಿರುವಂತಹ ಈ ಒಂದು ಜಮೀನಿನಲ್ಲಿ ಇದೀಗ ತನಿಖೆ ನಡೀತಾ ಇದೆ. ಮತ್ತೆ ಪ್ರಶ್ನೆಗಳನ್ನು ಕೂಡ ಸ್ನೇಹಮಯಿ ಕೃಷ್ಣ ಅವರಿಗೆ ಲೋಕಾಯುಕ್ತ ಅಧಿಕಾರಿಗಳು ಕೇಳ್ತಾ ಇರುವಂಥದ್ದು. ಇದಕ್ಕೆ ಪೂರಕವಾಗಿ ಕೂಡ ಸ್ನೇಹಮಯಿ ಕೃಷ್ಣ ಅವರು ಅಧಿಕಾರಿಗಳ ಪ್ರಶ್ನೆಗೆ ಸ್ಪಂದಿಸ್ತಾ ಇರುವಂಥದ್ದು. ಅರವಿಂದ್, ರೋಹಿತ್, ಈಗ ಕೃಷ್ಣ ಅವರು ಹೇಳೋ ಪ್ರಕಾರ ಮೂಡಾದವರು ಈ ಜಾಗವನ್ನು ಅಂದರೆ ಪಾರ್ವತಿಯವರ ಜಾಗವನ್ನು ಅಕ್ವೈರ್ ಮಾಡಿಕೊಂಡು ಲೇಔಟ್ ಮಾಡಿ ಸೈಟ್ಗಳಾಗಿ ಮಾಡಿ ಅದನ್ನು ಮಾರಾಟ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ನೀವು ಕೂಡ ಸ್ಥಳದಲ್ಲೇ ಇದ್ದೀರಾ, ವಾಸ್ತವಾಂಶ ಏನು? ಅರವಿಂದ್, ಈಗಾಗಲೇ ಇರುವಂತಹ 3 ಎಕರೆ 16 ಕುಂಟೆ ಸಂಪೂರ್ಣವಾಗಿ ಮೂಡ ವಶಪಡಿಸ್ಕೊಂಡಿದೆ. ಜೊತೆಗೆ ತೋರಿಸ್ತಾ ಹೋಗ್ತೀನಿ, ಇಲ್ಲಿರುವಂತಹ ಪರಿವರ್ತನೆ ಮಾಡಿ ಈಗಾಗಲೇ ಮೂಡ ಮಾರಾಟ ಮಾಡಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದೆ. ಈಗಾಗಲೇ ಒಂದಷ್ಟು ಮನೆಗಳನ್ನು ಕೂಡ ಕೊಂಡುಕೊಂಡಿರುವವರು ಈಗಾಗಲೇ ಕಟ್ಟಿರುವಂಥದ್ದು. ಇದರ ಬದಲಿಗಾಗಿ ಕೂಡ ಏನು ನಮಗೆ ಬದಲಿ ಜಾಗ ಬೇಕು ಅನ್ನೋ ನಿಟ್ಟಿನಲ್ಲಿ ವಿಜಯನಗರದಲ್ಲಿ ಕೇಳ್ಕೊಳ್ಳೋ ಸಂದರ್ಭದಲ್ಲಿ ಅಲ್ಲಿ 14 ಸೈಟ್ಗಳನ್ನು ಕೊಟ್ಟಿರುವಂಥದ್ದು. ಅಂದರೆ ಪ್ರಮುಖವಾಗಿ ಇಲ್ಲಿ ಇದ್ದಿರುವಂಥ ವಿಚಾರ ಅಂತಂದರೆ ಕೆಸರೆಗೂ ವಿಜಯನಗರಕ್ಕೂ ಕೂಡ ಲಾಟ್ ಆಫ್ ಡಿಫ್ರೆನ್ಸ್ ಇರುವಂಥದ್ದು. ಇಲ್ಲಿರುವಂತಹ ಜಾಗದ ಒಂದು ರೇಟ್ ಮತ್ತು ಅಲ್ಲಿರುವಂಥ ರೇಟ್ ಅಜಗಜಾಂತರ ಇದೆ. ಆ ನಿಟ್ಟಿನಲ್ಲಿ ಕೆಸರೆಯ ಗ್ರಾಮದಲ್ಲಿ ಏನಿರುವಂತಹ ಜಮೀನಿಗೆ ಬದಲಾಗಿ ನೀವು ಬದಲಿ ಸೈಟ್ ಕೊಡಬೇಕು ಅಂತಂದರೆ ಇದೇ ಹಣದಲ್ಲಿ ಬರುವಂತಹ ಸೈಟ್ಗಳನ್ನು ಕೊಡಬೇಕಾಗಿತ್ತು. ಆದರೆ ವಿಜಯನಗರದಲ್ಲಿ ದುಪ್ಪಟ್ಟು ಬೆಲೆ ಬಾಳುವಂತಹ ಒಂದು ಸೈಟ್ಗಳನ್ನು ಕೊಟ್ಟಿದ್ದು ಯಾಕೆ ನಿಟ್ಟಲ್ಲಿ ಮೊದಲನೇದಾಗಿ ಕಣ್ಕುಕ್ಕುವಂಥದ್ದೇ ಈ ಒಂದು ವಿಚಾರವಾಗಿ. ಅದಾದ ಬಳಿಕವಾಗಿ ಇನ್ನು 50-50 ಅನುಪಾತದಲ್ಲಿ ಕೊಟ್ಟಿರುವಂಥ ವಿಚಾರ. ಈ ಎಲ್ಲ ವಿಚಾರಗಳನ್ನು ಕೂಡ ತನಿಖೆಯ ಹಂತದಲ್ಲಿ ಕೂಡ ತನಿಖಾಧಿಕಾರಿಗಳು ಈಗ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಸ್ನೇಹಮಯಿ ಕೃಷ್ಣ ಅವರನ್ನು ವಿಚಾರಣೆ ಮಾಡುವ ಜೊತೆಯೂ ಕೂಡ ಪಕ್ಕದಲ್ಲೇ ಮೂಡ ಅಧಿಕಾರಿಗಳನ್ನು ಇರಿಸಿಕೊಂಡು ಅವರನ್ನು ಕೂಡ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಒಂದು 50-50 ಅನುಪಾತ ಹೇಗೆ ಬಂತು? ಜೊತೆಗೆ ವಿಜಯನಗರದಲ್ಲೇ ಕೂಡ ಪರ್ಟಿಕ್ಯುಲರ್ ಆಗಿ 14 ಸೈಟ್ಗಳನ್ನು ಕೊಡೋದಕ್ಕೆ ಯಾರಾದರೂ ಒತ್ತಡ ಏರಿದ್ರ, ಯಾಕೆ ಅಲ್ಲಿ ಕೊಡಕ್ಕೆ ಬಂತು ಅನ್ನೋ ನಿಟ್ಟಿನಲ್ಲಿ ಕೂಡ ಮೂಡ ಅಧಿಕಾರಿಗಳಿಂದಲೂ ಕೂಡ ಸ್ಪಷ್ಟನೆಯನ್ನ ಲೋಕಾಯುಕ್ತ ಅಧಿಕಾರಿಗಳು ತೆಗೆದುಕೊಳ್ತಾ ಇರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ರೋಹಿತ್, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಸೊ ಸ್ಪಾಟ್ ಮಹಜರ್ ನಡೀತಾ ಇರತಕ್ಕಂಥದ್ದು ತಾವು ಗಮನಿಸ್ತಾ ಇದ್ದೀರಾ. ಇದು ಕೇವಲ ದೂರುದಾರ ಮಾತ್ರ ಅಲ್ಲ, ಆರೋಪಿಗಳನ್ನು ಕೆಲವು ಸಂದರ್ಭದಲ್ಲಿ ಸ್ಪಾಟ್ ಮಹಜರ್ಗೆ ಕರ್ಕೊಂಡು ಬರ್ತಾರೆ. ಇದು ಕ್ರಿಮಿನಲ್ ಆ್ಯಕ್ಟಿವಿಟಿ ಆದರೆ ಅದು ಬೇರೆ ರೀತಿ. ಸೊ ಇಲ್ಲೂ ಕೂಡ ಆರೋಪಿಗಳನ್ನ ಸ್ಪಾಟ್ ಮಹಜರ್ಗೆ ಕರ್ಕೊಂಡು ಬರಬೇಕಾಗಬಹುದು. ಅದು ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟಂತಹ ವಿಚಾರ.